ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 302ನೇ ಶ್ಲೋಕ. ಯಾವದ್ವಾ ಯತ್ಕಿಂಚಿದ್ವಿಷ ದೋಷಸ್ಫೂರ್ತಿರಸ್ತಿ ಚೇದ್ದೇಹೇ ಕಥಮಾರೋಗ್ಯಾಯ ಭವೇತ್ ತದ್ವತ್ ಅಹಂ ತಾಪಿ ಯೋಗಿನೋ ಮುಕ್ತೈ. ಈ ಶ್ಲೋಕದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ಯಾವದ್ವಾ ಯತ್ಕಿಂಚಿದ್ ವಿಷ ದೋಷ ಸ್ಫೂರ್ತಿರಸ್ತಿ ಚೇದ್ದೇಹೇ. ದೇಹೇ ಅಂತಂದರೆ ಈ ನಮ್ಮ ಶರೀರದಲ್ಲಿ ಅಂತ. ಯಾವತ್ವಾ ಯತ್ಕಿಂಚಿತ್ ವಿಷ ದೋಷ ಸ್ಫೂರ್ತಿ ಅಸ್ತಿ ಚೇತ್ ಅಂದರೆ ನಮ್ಮ ಶರೀರದೊಳಗೆ ಎಲ್ಲಿ ಪರ್ಯಂತರವಾಗಿ ಒಂದು ವಿಷದ ದೋಷ ಅನ್ನುವಂಥದ್ದು ಅದು ವ್ಯಾಪಿಸಲ್ಪಟ್ಟಿರುತ್ತದೆಯೋ ಅಲ್ಲಿ ತನಕ ಆರೋಗ್ಯಾಯ ಕಥಂ ಭವೇತ್, ಆರೋಗ್ಯ ಅನ್ನುವಂಥದ್ದು ಹೆಂಗೆ ನಮಗೆ ದೊರಕ್ತದ ಅಂತ ಹೇಳ್ತಾರೆ. ನಮ್ಮ ಶರೀರದೊಳಗೆ ಅಕಸ್ಮಾತ್ ಸ್ವಲ್ಪ ಏನಾದರೂ ವಿಷ ಹೋಗ್ಯದ ಅಂತ ತಿಳ್ಕೊಳ್ರಿ. ಆ ವಿಷ ಅನ್ನುವಂಥದ್ದು ನಮ್ಮ ಶರೀರದೊಳಗೆ ವ್ಯಾಪಿಸಿರಬೇಕಾದರೆ ನಮಗೆ ಆರೋಗ್ಯ ಅನ್ನುವಂಥದ್ದು ಇರ್ತದೇನೋ ಅಂತಂದರೆ ಇಲ್ಲ. ಶರೀರದೊಳಗೆ ವಿಷ ಪ್ರಯೋಗ ಆದಾಗ ಅಲ್ಲಿ ಅದರಿಂದ ಅನಂತ ವೇದನೆಯನ್ನು ಅನುಭವಿಸ್ಬೇಕಾಗ್ತದೆ. ಆ ರೋಗ ಅನ್ನುವಂಥದ್ದು, ಆ ವಿಷಯ ದೋಷ ಅನ್ನುವಂಥದ್ದು ಒಳಗಿತ್ತು ಅಂತಂದರೆ ನಮಗೆ ಸ್ವಲ್ಪ ಆದರೂ ಕೂಡ ಆರೋಗ್ಯ ಅನ್ನುವಂಥದ್ದು ದೊರಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ದೇಹೇ ಯಾವತ್ತು ಯತ್ಕಿಂಚಿತ್ ವಿಷದೋಷ ಸ್ಫೂರ್ತಿ ಅಸ್ತಿ ಚೇತ್. ಈ ನಮ್ಮ ಶರೀರದೊಳಗೆ ಎಲ್ಲಿ ಪರ್ಯಂತರವಾಗಿ ಒಂದು ವಿಷ ಅನ್ನುವಂಥ ಸ್ವಲ್ಪ ಆದ್ರೂ ಕೂಡ ಆ ವಿಷ ಅನ್ನುವಂಥದ್ದು ಅದು ಅದರ ವ್ಯಾಪ್ತಿ, ವಿಷದ ದೋಷದ ಒಂದು ವ್ಯಾಪ್ತಿ ಅನ್ನುವಂಥದ್ದು ಇರ್ತದೋ ಅಲ್ಲಿವರೆಗೆ ಆರೋಗ್ಯಾಯ ಕಥಂ ಭವೇತ್. ಆ ಆರೋಗ್ಯ ಅನ್ನುವಂಥದ್ದು ನಮಗೆ ಹೆಂಗೆ ಲಭಿಸ್ತದೆ? ತದ್ವತ್ ಅಹಂ ತಾ ಅಪಿ. ನೋಡ್ರಿ, ಈ ದೃಷ್ಟಾಂತದಂತೆ ಹಾಗೆಯೇ ಅಹಂ ತಾ ಅಪಿ, ಈ ಅಹಂಕಾರ ಅನ್ನುವಂಥದ್ದು ನಮ್ಮೊಳಗೆ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಯೋಗಿನಃ ಮುಕ್ತೈ ಕಥಂ ಭವೇತ್. ಇಲ್ಲಿ ಯೋಗಿಗೆ ಮುಕ್ತಿ ಅನ್ನುವಂಥದ್ದು ಹೆಂಗಾಗ್ತದೆ? ಶರೀರದೊಳಗೆ ಒಂದು ಸ್ವಲ್ಪ ವಿಷದ ಅಂಶ ಇತ್ತು ಅಂತಂದರೆ ನಮ್ಮ ಶರೀರದೊಳಗೆ ಆರೋಗ್ಯ ಅನ್ನುವಂಥದ್ದು ಹೆಂಗಿರುವುದಿಲ್ಲವೋ ಹಂಗೆ ನಮಗೆ ಅಹಂಕಾರ ಅನ್ನುವಂಥದ್ದು ಒಂದು ಸ್ವಲ್ಪ ಆದ್ರೂ ಅಹಂಕಾರ ಐತಿ ಅಂತಂದರೆ ಅದು ಯೋಗಿಗೆ, ಸಾಧಕನಿಗೆ, ಮುಮುಕ್ಷುವಿಗೆ ಮುಕ್ತಿ ಎನ್ನುವಂಥದ್ದು ದೊರಕಲಾರದು. ಅವನು ಮುಕ್ತನಾಗಲಾರನು. ಅದಕ್ಕೆ ಈ ಅಹಂಕಾರ ಅನ್ನುವಂಥದ್ದು ವಿಷ ಇದ್ದಂಗೆ ನಮ್ಮ ಶರೀರದೊಳಗೆ. ವಿಷ ಪ್ರವೇಶ ಆದಾಗ ನಮ್ಮ ಆರೋಗ್ಯ ಹೆಂಗೆ ಕೆಟ್ಟು ಹೋಗ್ತದೆ, ಅದರಿಂದ ನಾನಾ ರೀತಿಯಾಗಿರ್ತಕ್ಕಂಥ ರೋಗಗಳಿಂದ ನಾವು ಹೆಂಗೆ ಬಳಲ್ತಾ ಇದ್ದೀವಿ, ಅದರಿಂದ ಭಾಳಷ್ಟು ನಾವು ವೇದನೆ, ದುಃಖ, ಯಾತನೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಹಂಗೆ ನಮ್ಮ ಶರೀರದೊಳಗೆ ಅಹಂಕಾರ ಇತ್ತು ಅಂತಂದರೆ ಅದು ನಮಗೆ ಜನ್ಮ ಮರಣಗಳನ್ನು ಕೊಡುವಂತಾಗ್ತದೆ. ಅದಕ್ಕೆ ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾ ಬಲ್ಲಿದೆನೆಂಬ ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರೂ ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಇಲ್ಲಿ ನಾನು ಅನ್ನುವಂಥ ಅಹಂಕಾರ ಅನ್ನುವಂಥದ್ದು ನಮಗೆ ಬಂತು ಅಂತಂದರೆ
ನಮ್ಮಲ್ಲಿ ಅಹಂಕಾರ ಅನ್ನುವಂಥ ನಾನು ಅನ್ನುವಂಥ ಅಹಂಕಾರ ನಮ್ಮಲ್ಲಿ ಬಂತು ಅಂತಂದರೆ ಅಟ ಮಠ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಆ ಅಹಂಕಾರ ಬಂದ ಕೂಡಲೇ ಇಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ದುರ್ಗುಣಗಳನ್ನುವಂಥದ್ದು ಇದು ದೊಡ್ಡ ಬಿರುಗಾಳಿ ಹುಟ್ಟಿಬಿಡ್ತದೆ. ಯಾವಾಗ ಬಿರುಗಾಳಿ ಅನ್ನುವಂಥದ್ದು ಹುಟ್ಟಿತೋ ಆವಾಗ ಜ್ಞಾನ ಜ್ಯೋತಿ ಅನ್ನುವಂಥದ್ದು ನಮ್ಮ ಹೃದಯದಲ್ಲಿರ್ತಕ್ಕಂಥ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಅನ್ನುವಂಥದ್ದೇನದ ಅದು ಕೆಟ್ಟಿತ್ತು ಅಂತ ಹೇಳ್ತಾರೆ. ಆ ಜ್ಞಾನ ಜ್ಯೋತಿ ಯಾವಾಗ ಕೆಟ್ಟು ಹೋಯಿತು ಅಂತಂದರೆ ನಾ ಬಲ್ಲೆ ನಾನು ಎಲ್ಲ ತಿಳ್ಕೊಂಡವನದೀನಿ ಅನ್ನುವಂಥ ಇಲ್ಲೇನು ಅವರು ಹಿರಿಯರಂತ ಏನದಾರ ಅವರು ತಾಮಸಕ್ಕೊಳಗಾಗಿ ಅಂದರೆ ಅಜ್ಞಾನಕ್ಕೊಳಗಾಗಿ ಅವರು ತಮ್ಮ ಸೀಮೆಯನ್ನು ತಪ್ಪಿ ಕೆಟ್ಟರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾನನ್ನುವಂಥ ಅಹಂಕಾರ ಬಂದರೆ ಇಷ್ಟೆಲ್ಲ ಅನರ್ಥ ಮಾಡ್ತದೆ ಅಂತ. ನಾವು ಅಂಥ ಜ್ಞಾನವನ್ನು ಕಳ್ಕೊಂಡ್ಬಿಡ್ತೀವಿ. ಆ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ಆತ್ಮನನ್ನು ನಾವು ಅರಿಯದೇ ಹೋಗ್ತಾ ಇದ್ದೀವಿ. ನಮಗೆ ಅಜ್ಞಾನದ ಆವರಣ ಮೂಲಕವಾಗಿ ನಾವು ಮತ್ತೆ ಪುನಃ ಈ ತಾಯಿ ಗರ್ಭದಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಅದಕ್ಕೆ ಇಲ್ಲಿ ಅಹಂಕಾರ ಅನ್ನುವಂಥದ್ದು ಮನುಷ್ಯನಿಗೆ ಬಹಳಷ್ಟು ಅನರ್ಥವನ್ನು ಉಂಟು ಮಾಡುವುದರಿಂದ ಆ ಒಂದು ಅಹಂಕಾರವನ್ನು ನಾವು ದೂರ ಮಾಡಿಕೊಳ್ಬೇಕು ಅಂತ ಹೇಳಿದರು. ಅದಕ್ಕೆ ತಿಳಿಯಲಹುದು, ಒಲಿದು ಬಿಡಲಹುದು, ಮೋಹಿಸದೆ ಭೂತಳದಳು ಆನೆಂದು ಅಹಂಕರಿಸದೆ ಇಹುದು ಅರಿದು ಅಂತ ನಿಜಗುಣಸ್ವಾಮಿಯವರು ಹೇಳಿದರು. ಈ ಜಗತ್ತಿನಲ್ಲಿ ಏನೇನದು ಎಲ್ಲನೂ ತಿಳ್ಕೊಳ್ಬೋದಂತೆ. ಆಮೇಲೆ ಅದನ್ನು ಪ್ರೇಮದಿಂದ ಬಿಟ್ಬಿಡ್ಬೋದು. ಪ್ರಪಂಚದ ಎಲ್ಲ ವಿಷಯಗಳನ್ನ ನಾವು ತ್ಯಾಗ ಮಾಡಿಬಿಡ್ಬೋದು. ಆದರೆ ನಾವು ಮೋಹವನ್ನು ಮಾಡಲಾರದೆ ಈ ಭೂಮಿಯೊಳಗೆ ನಾನು ಅಂತ ಅಹಂಕಾರವನ್ನು ಪಡೆದೇ ಇರುವುದು ಇದು ಭಾಳ ಆಶ್ಚರ್ಯ ಅಂತ ಹೇಳ್ತಾರೆ. ಯಾಕಂದರೆ ನಾನು ತಿಳಿದವನು ಅನ್ನುವಂಥ ಅಹಂಕಾರ ಬಂದುಬಿಡ್ತದೆ. ನಾನು ಜ್ಞಾನಿ, ನಾನು ಸಿದ್ಧಪುರುಷ, ನಾನು ಮಹಾತ್ಮ, ನಾನು ಸಂತ. ನೋಡಿ, ನಾನು ಅನ್ನುವಂಥದ್ದು ಬಿಡೋದು ಭಾಳ ಕಷ್ಟ. ಎಲ್ಲನೂ ಬಿಡ್ಬೋದು. ಇವತ್ತು ಮನೆ ಬಿಡ್ಬೋದು, ಹೆಂಡತಿ ಬಿಡ್ಬೋದು, ಮಕ್ಕಳನ್ನ ಬಿಡ್ಬೋದು, ಎಲ್ಲ ಈ ಸಂಸಾರ ಬಿಟ್ಟು ಅರಣ್ಯ ಸೇರ್ಬೋದು. ನಾವು ಅರಣ್ಯದಲ್ಲಿ ಹೋದ್ರೂ ಕೂಡ ಇವೆಲ್ಲವನ್ನು ಬಿಟ್ಟೀನಿ ಅನ್ನುವಂಥ ಈ ಅಹಂಕಾರ ಬಿಡೋದು ಬಹಳ ಇದು ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಭಾಳ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಏನು ದೃಷ್ಟಾಂತ ಕೊಟ್ಟರು ಅಂತಂದರೆ, ಎಲ್ಲಿ ಪರ್ಯಂತರವಾಗಿ ನಮ್ಮ ಈ ಶರೀರದೊಳಗೆ ಒಂದು ಸ್ವಲ್ಪ ಆದ್ರೂ ಕೂಡ ವಿಷದ ಅಂಶ ಐತಿ ಅಂತಂದ್ರೆ ಹೆಂಗೆ ನಮಗೆ ಒಳ್ಳೆಯ ಆರೋಗ್ಯ ಅನ್ನುವಂಥದ್ದು ನಮಗೆ ದೊರಕಲಾರದೋ ಹಾಗೆ ಈ ನಮ್ಮ ಶರೀರದೊಳಗೆ ನಾನು ಅನ್ನುವಂಥ ಅಹಂಕಾರ ಅನ್ನುವಂಥದ್ದು ಇದು ಬಂತು ಅಂತಂದರೆ ಆ ಅಹಂಕಾರ ಇರು ಪರ್ಯಂತರವಾಗಿ ಇಲ್ಲಿ ಯೋಗಿಯಾಗಿರ್ತಕ್ಕಂಥವನಿಗೆ, ಸಾಧಕನಿಗೆ, ಮುಮುಕ್ಷುವಿಗೆ ಮುಕ್ತಿ ಎನ್ನುವಂಥದ್ದು ಇದು ಹೆಂಗೆ ಲಭಿಸ್ತದ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ಕೊಂಡು ಬಂದರು. ಇನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಹಮೋತ್ಯಂತ ನಿವೃತ್ಯ ತತ್ಕೃತ ನಾನಾ ವಿಕಲ್ಪ ಸಂವೃತ್ಯ ಪ್ರತ್ಯಕ್ತತ್ವ ವಿವೇಕಾದಯಂ ಅಹಮಸ್ಮೀತಿ ವಿಂದತೆ ತತ್ವಂ. ಅಹಮಃ ಅತ್ಯಂತ ನಿವೃತ್ಯ. ಇಲ್ಲಿ ಅಹಂಕಾರದ ಒಂದು ಸಂಪೂರ್ಣ ಪರಿಹಾರದಿಂದ ನಮ್ಮಲ್ಲೇನ ಒಂದು ಅಹಂಕಾರ ಅನ್ನುವಂಥದ್ದಲ್ಲ, ಅದು ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಆಗಬೇಕದು. ಅದು ಪರಿಹಾರ ಆದಾಗಲೇ ನಮಗೆ ಪರಮಾತ್ಮ ತತ್ವದ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗ್ತದೆ. ಅದಕ್ಕಂತಾರೆ ಅವರು ಅಹಮಃ ಅತ್ಯಂತ ನಿವೃತ್ಯ. ಅಹಂಕಾರದ ಸಂಪೂರ್ಣ ನಿವೃತ್ತಿಯಿಂದ ತತ್ಕೃತ ನಾನಾ ವಿಕಲ್ಪ ಸಂವೃತ್ಯ, ಅದರಿಂದ ಆಗಿರ್ತಕ್ಕಂಥ ಅನೇಕ ಕಲ್ಪನೆಗಳ ಒಂದು ನಿರೋಧ ತಡೆಯುವುದರಿಂದ, ಈ ಅಹಂಕಾರದಿಂದ ಉಂಟಾಗಿರ್ತಕ್ಕಂಥ ನಾನಾ ರೀತಿ ಕಲ್ಪನೆಗಳೇನದಾವಲ್ಲ ಅವುಗಳನ್ನು ನಾವು ತಡೆ ಹಿಡಬೇಕು, ಅವುಗಳನ್ನು ನಿರೋಧಿಸಬೇಕು, ಅವುಗಳನ್ನು ನಾವು ದೂರ ಮಾಡಿಕೊಳ್ಬೇಕು ಅಂತ. ಪ್ರತ್ಯಕ್ ತತ್ವ ವಿವೇಕಾದಯ ಮಹಮಸ್ಮೀತಿ. ನೋಡಿರಿ, ಇಲ್ಲಿ ಆತ್ಮ ಮತ್ತು ಬ್ರಹ್ಮ, ಈ ಜೀವ ಬ್ರಹ್ಮರಲ್ಲಿ
ಒಂದು ಏನು ಜೀವ ಪರಮಾತ್ಮನಲ್ಲಿ ಯಾವ ಭೇದ ಅನ್ನುವಂಥದ್ದೇ ನಮಗೆ ತೋರ್ಲಿಕ್ಕತ್ತದಲ್ಲ. ಇಲ್ಲಿ ಜೀವನ ಸ್ವರೂಪ ಯಾವುದು? ಜೀವ ಅಂತ ನಾವು ಕರಿತೀವಿ. ಜೀವ ಯಾರು ಅಂತ ವಿಚಾರ ಮಾಡಿದರೆ ಆ ಪ್ರತ್ಯೇಗಾತ್ಮನ ಯಾವ ಪ್ರತಿಬಿಂಬವೇ ಇಲ್ಲಿ ಜೀವ ಅಂತ ಹೇಳಿಸ್ಕೊಳ್ತಾನೆ. ಆ ಪ್ರತಿಬಿಂಬ ಯಾವುದು? ಪ್ರತ್ಯೇಗಾತ್ಮ ಚೈತನ್ಯದ ಪ್ರತಿಬಿಂಬ ಎಲ್ಲಿ ಆಗೈತಿ? ಅಂತಃಕರಣದಲ್ಲೇ ಆಗೈತಿ. ಆ ಅಂತಃಕರಣದೊಳಗೆ ಆ ಯಾವ ಪ್ರತಿಬಿಂಬ ಆಗೈತಲ್ಲ, ಯಾವುದು ಪ್ರತ್ಯೇಗಾತ್ಮನ ಪ್ರತಿಬಿಂಬ ಆಗೈತಲ್ಲ, ಅದಕ್ಕೆ ನಾವು ಜೀವ ಅಂತ ಕರೆದೇವಿ. ಆ ಜೀವನ ಒಂದು ವಾಸ್ತವಿಕ ಸ್ವರೂಪ ಏನು ಅಂತ ವಿಚಾರ ಮಾಡಿದರೆ ಜೀವ ಪ್ರತ್ಯೇಗಾತ್ಮ ಸ್ವರೂಪನೇ ಅದಾನ. ಇಲ್ಲಿ ಪ್ರತ್ಯೇಗಾತ್ಮ ಬೇರೆಯಲ್ಲ, ಜೀವ ಬೇರೆಯಲ್ಲ. ಅದಕ್ಕೆ ಇಲ್ಲಿ ಜೀವನ ಒಂದು ಸ್ವರೂಪವನ್ನುವಂಥದ್ದು, ಅಂದರೆ ಪ್ರತ್ಯೇಗಾತ್ಮನ ಒಂದು ಸ್ವರೂಪ ಅನ್ನುವಂಥದ್ದು ಮತ್ತು ಪರಮಾತ್ಮನ ಸ್ವರೂಪ ಅನ್ನುವಂಥದ್ದನ್ನು ನಾವು ಇದನ್ನು ವಿವೇಕಾತ್ ಅಂದರೆ ಇದನ್ನು ವಿಚಾರ ಮಾಡುವುದರಿಂದ ಪ್ರತ್ಯೇಗಾತ್ಮನಿಗೂ ಮತ್ತು ಬ್ರಹ್ಮನಿಗೂ ಇರ್ತಕ್ಕಂಥ ಒಂದು ಸ್ವರೂಪ ಏನು ಅನ್ನೋದನ್ನು ನಾವು ಸಾರಾಸಾರ ವಿಚಾರ ಮಾಡಿ ನೋಡಿದರೆ ಆವಾಗ ನಮಗೇನಾಗ್ತದೆ ಅಂತಂದರೆ ಅಯಂ ಅಹಂ ಅಸ್ಮೀತಿ, ಅಂದರೆ ಅಯಂ ಅಹಂ ಅಸ್ಮೀತಿ. ಅಯಂ ಅಂದರೆ ಯಾರು? ಪ್ರತ್ಯೇಗಾತ್ಮನೇ. ಅಹಂ ಅಸ್ಮಿ, ನಾನಿದ್ದೇನೆ. ಅಂದರೆ ಆ ಪ್ರತ್ಯೇಗಾತ್ಮನೇ ನಾನಿದ್ದೇನೆ ಅನ್ನುವಂಥ ತತ್ವಂ ವಿಂದತೆ, ಅಂದರೆ ಆ ಪರಮಾತ್ಮ ತತ್ವವನ್ನು ಇವನು ಹೊಂದುತ್ತಾ ಇದ್ದಾನೆ. ನೋಡಿರಿ, ಪರಮಾತ್ಮ ತತ್ವವನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದರೆ ಆ ಪರಮಾತ್ಮನೇ ನಾನು ಅದೀನಿ ಎನ್ನುವಂಥದ್ದನ್ನು ನಾವು ವಿಚಾರ ಮೂಲಕವಾಗಿ, ಆತ್ಮಾನಾತ್ಮ ವಿಚಾರ ಮೂಲಕವಾಗಿ ಅದನ್ನು ನಾವು ಅರ್ಥಕೊಳ್ಬೇಕು ಅಂತ. ಆತ್ಮಾನಾತ್ಮ ವಿವೇಕೇನ ಪುನಃ ಸಂಸಾರ ನಿವೃತ್ತಿ ತದ್ವಿನಾ ಜನ್ಮಕೋಟ್ಯಾಪಿ ಬಂಧಚ್ಛೇದೋನ ಸಿದ್ಧತಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಆತ್ಮ ಅನಾತ್ಮಗಳ ವಿಚಾರವನ್ನು ಮಾಡುವುದರಿಂದ ಈ ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರತಕ್ಕಂಥವುಗಳು ಇವೆಲ್ಲವೂ ಅನಾತ್ಮ, ಇವು ದೃಶ್ಯದಾವು, ಇವು ಜಡಾದಾವು. ಇವುಗಳನ್ನು ಅರಿತಕ್ಕಂಥ ಆತ್ಮ ಏನದಾನಲ್ಲ, ಅವನು ದ್ರಷ್ಟ ಅದಾನ. ಆತ್ಮ ದ್ರಷ್ಟ ಅದಾನ, ಇವು ದೃಶ್ಯದಾವು, ಇವೆಲ್ಲವೂ ಅನಾತ್ಮದಾವು. ಹೀಗೆ ನಾವು ದೃಗ್ದೃಶ್ಯ ವಿವೇಕವನ್ನು ಮಾಡುವುದರ ಮೂಲಕವಾಗಿ ಈ ಪ್ರತ್ಯೇಗಾತ್ಮನೇ ಪರಮಾತ್ಮ ಅಂತ ಸಿದ್ಧ ಆಗ್ತದೆ. ಯಾಕಂದರೆ ಪರಮಾತ್ಮನೂ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣದಾನ, ಇಲ್ಲಿ ಪ್ರತ್ಯೇಗಾತ್ಮನೂ ಕೂಡ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣದಾನ. ಈ ಪ್ರತ್ಯೇಗಾತ್ಮನಲ್ಲಿ ಮತ್ತು ಪರಮಾತ್ಮನಲ್ಲಿರ್ತಕ್ಕಂಥ ಲಕ್ಷಣಗಳು ಒಂದೇ ಇರುವುದರಿಂದ ಇಲ್ಲಿ ಪರಮಾತ್ಮ ಬೇರೆಯಲ್ಲ, ಇಲ್ಲಿ ಪ್ರತ್ಯೇಗಾತ್ಮ ಬೇರೆಯಲ್ಲ, ಎಲ್ಲ ಒಂದೇ ಸ್ವರೂಪ ಅಂತ. ನಾಮ ಮಾತ್ರ ಭೇದ ಇದೆ ಹೊರತು ಇಲ್ಲಿ ಸ್ವರೂಪದಲ್ಲಿ ಯಾವುದೇ ಭೇದ ಅನ್ನುವಂಥದ್ದಿಲ್ಲ. ಆದ್ದರಿಂದ ಅಂಥ ಪರಮಾತ್ಮ ತತ್ವ ನಾವು ಹೊಂದಬೇಕಾಗಿತ್ತು ಅಂತಂದರೆ ಮೊದಲು ನಾವು ಅಹಂಕಾರವನ್ನು ಸಂಪೂರ್ಣ ನಿವೃತ್ತಿ ಮಾಡಿಕೊಳ್ಬೇಕಂತಾರೆ. ಆ ಅಹಂಕಾರ ಅನ್ನುವಂಥದ್ದನ್ನು ನಾವು ಇಟ್ಕೊಂಡೀವಿ ಅಂತಂದರೆ ನಮಗೆ ಮುಕ್ತಿ ಅನ್ನುವಂಥದ್ದು ದೊರಕಲಾರದು. ಅದಕ್ಕೆ ಶರಣರು ಕೂಡ ಒಂದು ವಚನದಲ್ಲಿ ಹೇಳಿಕೊಂಡು ಬಂದರು. ಜಗಜ್ಯೋತಿ ಬಸವಣ್ಣ ವಚನದಲ್ಲಿ ಹೇಳ್ತಾ ಇದ್ದಾರೆ, ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಶಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲವನರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೇ ಹೋದಿರಲ್ಲ, ಅಹಂಕಾರವೆಂಬ ಸದ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಅಂತ ಬಸವಣ್ಣದ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈಗ ಎಷ್ಟೋ ಜನ ಆನೆಯನ್ನು ಏರಿಕೊಂಡು ಹೋಗ್ತಾ ಇದ್ದಾರೆ. ಆನೆಯ ಮೇಲೆ ಅಂಬಾರಿ ಕಟ್ಟಿ ಅಂಬಾರಿಲಿ ಉತ್ಸವ ಅನ್ನುವಂಥದ್ದು ಆಗ್ತಾ ಇದೆ. ಇನ್ನು ಕೆಲವರು ಕುದುರೆಯ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಕುಂಕುಮ ಕಸ್ತೂರಿಯನ್ನು ತಮ್ಮ ಮೈ ತುಂಬ ಸವರಿಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಹೊರಗಿನ ಆಡಂಬರಕ್ಕೆ ಮುಖ್ಯತೆ ಕೊಡ್ತಾ ಇದ್ದಾರೆ. ಆದರೆ ಸತ್ಯದ ನಿಲವನರಿಯದೇ ಹೋದಿರಲ್ಲ. ಸತ್ಯ ಅಂದರೆ ಯಾವುದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದು ಬ್ರಹ್ಮ, ಅದು ಸತ್ಯವಾಗಿರತಕ್ಕಂಥದ್ದು,
ಅದು ತ್ರಿಕಾಲಬಾಧಿತವಾಗಿರತಕ್ಕಂಥದ್ದು, ಅದು ನಿತ್ಯವಾಗಿರುವಂಥ ಅಂಥ ಒಂದು ಸತ್ಯದ ಸ್ವರೂಪವನ್ನು ನೀವು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ. ಇಲ್ಲಿ ಸದ್ಗುಣ ಅನ್ನುವಂಥದ್ದನ್ನು ನಾವು ಸಂಪಾದನೆ ಮಾಡಬೇಕು. ಯಾಕಂದರೆ ಮುನ್ನವೇ ಭಕ್ತಿ ನೆರೆಯಂ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸದ್ಗುಣ ಸಂಪನ್ನರಿಗೆ ನಿಜ ಸ್ವರೂಪಮಿದಳು ಸಾಧ್ಯಂ ಅಂತ ಹೇಳ್ತಾ ಇದ್ದಾರೆ. ನಾವು ಜ್ಞಾನ ಮಾಡಿಕೊಂಡು ಆತ್ಮದರ್ಶನ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಮೊದಲು ನಾವು ಪರಮಾತ್ಮಲ್ಲಿ ಭಕ್ತಿ ಅನ್ನುವಂಥದ್ದನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಕಳ್ಕೊಂಡು ನಮ್ಮ ಅಂತಃಕರಣವನ್ನು ಪರಿಶುದ್ಧ ಮಾಡಿಕೊಂಡು ನಾವು ಸದ್ಗುಣ ಸಂಪನ್ನರಾದೀವಿ ಅಂತಂದರೆ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು ಯಾವನು ಆತ್ಮ ಒಂದು ವಿಚಾರವಾಗಿ ಶ್ರವಣಾದಿಗಳನ್ನು ಮಾಡ್ತಾ ಇದ್ದಾನೋ, ಶ್ರವಣ ಮನನ ನಿಧಿಧ್ಯಾಸನ ಗುರುಸನ್ನಿಧಿಯೊಳಗೆ ಇವೆಲ್ಲ ಮಾಡಿದಾಗ ಮಾತ್ರ ನಮಗೆ ನಿಜವಾದ ಆತ್ಮತತ್ವದ ಯಥಾರ್ಥವಾದ ಅರಿವು ಅನ್ನುವಂಥದ್ದು ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದರು, ಸತ್ಯದ ನಿಲವನರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೇ ಹೋದಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಸದ್ಗುಣ ಅನ್ನುವಂತಹ ಫಲ ಆ ಬೀಜವನ್ನು ಬಿತ್ತಿ ನಾವು ಬೆಳೆಯದೇ ಹೋದೇವಿ ಅಂದರೆ ಇಲ್ಲಿ ಮುಕ್ತಿ ಅನ್ನುವಂಥ ಬೆಳೆಯನ್ನು ನಾವು ಪಡ್ಕೋಬೇಕಾಗಿತ್ತು. ಅಹಂಕಾರವೆಂಬ ಸದ ಮದ ಗಜವೇರಿ. ನೋಡಿ, ಇಲ್ಲಿ ಅಹಂಕಾರ ಅನ್ನುವಂಥ ಇಲ್ಲಿ ಮದವೇರಿತಕ್ಕಂಥ ಆನೆಯನ್ನು ಏರಿ ನಾವು ವಿಧಿಗೆ ಗುರಿಯಾಗಿ ಬಿಟ್ಟಿದ್ದೀವಿ. ಅದಕ್ಕೆ ಬಸವಣ್ಣವರಂತ ಇದ್ದಾರೆ, ಆ ಪರಮಾತ್ಮನ ನೀವು ಅರಿಯಲಾರದೆ ನರಕವನ್ನು ಹೊಂದಿದಿರಲ್ಲ ಅಂತ, ನರಕಕ್ಕೆ ಭಾಜನವಾದಿರಲ್ಲ ಅಂಥೇಳಿ ಹಿಂಗೆ ಜಗಜ್ಯೋತಿ ಬಸವಣ್ಣವರು ಇಲ್ಲಿ ಅಹಂಕಾರದಿಂದ ಮನುಷ್ಯನ ಅವನತಿನೇ ಆಗ್ತೈತೆ ಹೊರತು ಅವನು ಮುಕ್ತನಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಬಸವಣ್ಣವರು ನಮಗೆ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಾರೆ. ಅದಕ್ಕೆ ಇಲ್ಲಿ ಅಹಂಕಾರದ ಸಂಪೂರ್ಣ ನಿವೃತ್ತಿ ಅಂತ ಹೇಳ್ತಾರೆ. ಈ ದೇಹದಲ್ಲಿ ಆಗಲಿ ಇಂದ್ರಿಯಗಳಲ್ಲಿ ಆಗಲಿ ಮನಸ್ಸು ಬುದ್ಧಿಚಿತ್ತು ಅಹಂಕಾರ ಇವುಗಳಲ್ಲಿ ನಾನು ಅನ್ನೋದು ಬರಬಾರದು. ಈ ನಾನು ಅನ್ನೋದು ಸಂಪೂರ್ಣವಾಗಿ ಅಳೆದು ಹೋಗಬೇಕು, ನಿವೃತ್ತಿ ಆಗಬೇಕಂತ ಹೇಳ್ತಾ ಇದ್ದಾರೆ. ಮತ್ತು ಅಹಂಕಾರ ಮೂಲಕವಾಗಿ ನಾನಾ ರೀತಿಯಾದ ಕಲ್ಪನೆ ನಮ್ಮಲ್ಲಿ ಉಂಟಾಗ್ತಾ ಇದ್ದಾವೆ. ಅವುಗಳನ್ನು ನಾವು ನಿರೋಧ ಮಾಡಬೇಕು. ಆ ಅಹಂಕಾರ ಮೂಲಕ ಉಂಟಾಗಿರ್ತಕ್ಕಂಥ ಅನೇಕ ವಿಕಲ್ಪಗಳು, ನಾನಾ ರೀತಿ ಸಂಕಲ್ಪಗಳು ಏನದಾವಲ್ಲ ಅವುಗಳನ್ನು ನಾವು ತಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಆತ್ಮ ಅನಾತ್ಮಗಳ ಒಂದು ವಿವೇಕ ಮೂಲಕವಾಗಿ ಇಲ್ಲಿ ಜೀವಾತ್ಮ ಪರಮಾತ್ಮರ ಒಂದು ಯಥಾರ್ಥವಾದ ಸ್ವರೂಪದ ಚಿಂತನೆ ಮಾಡೋದ್ರಿಂದ ಅದನ್ನು ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಆ ಸ್ವರೂಪದ ಪರಮಾತ್ಮ ತತ್ವದ ಒಂದು ಯಥಾರ್ಥ ಜ್ಞಾನ ಮಾಡಿಕೊಂಡೀವಿ ಅಂತಂದರೆ ಆವಾಗ ಇವನೇ ನಾನು, ಇವನು ಅಂದರೆ ಯಾರು? ಪರಮಾತ್ಮನೇ ನಾನು ಅಂತ. ಇಲ್ಲಿ ನಾನೇ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ಈ ಆತ್ಮನು ಬ್ರಹ್ಮವೇ ಇದ್ದಾನೆ ಎನ್ನುವಂಥ ಒಂದು ಮಹಾವಾಕ್ಯದಂತೆ ಇವನು ಆ ಪರಮಾತ್ಮ ತತ್ವವನ್ನು ಅವನು ಪಡ್ಕೊಳ್ತಾ ಇದ್ದಾನೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹು ಸುಂದರವಾಗಿ ಹೇಳ್ಕೊಂಡು ಬಂದರು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಹಂಕಾರೇ ಕರ್ತರ್ಯಹಮಿತಿ ಮತಿಂ ಮುಂಚ ಸಹಸಾ ವಿಕಾರಾತ್ಮನಿ ಆತ್ಮ ಪ್ರತಿಫಲ ಜುಷಿ ಸ್ವಸ್ಥಿತಿ ಮುಷಿ ಯದಧ್ಯಾಸಾತ್ ಪ್ರಾಪ್ತ ಜನಿ ಮೃತಿ ಜರಾ ದುಃಖ ಬಹುಲಾ ಪ್ರತೀಚ್ಛಿನ್ಮೂರ್ತೇರ್ಸ್ತವ ಸುಖತನೋ ಸಂಶ್ರುತಿರಿಯಂ ಸ್ವಸ್ಥಿತಿ ಮುಷಿಹಿ ಅಂತ ಹೇಳಿದ್ರಲ್ಲಿ. ಅಹಂಕಾರೇ ಕರ್ತರ್ಯ ಅಹಮಿತಿ ಮತಿಂ ಮುಂಚ ಸಹಸ ವಿಕಾರಾತ್ಮನಿ ಆತ್ಮ ಪ್ರತಿಫಲ ಜುಷಿ ಸ್ವಸ್ಥಿತಿ ಮುಷಿ. ಸ್ವಸ್ಥಿತಿ ಮುಷಿ ಅಂತಂದ್ರೆ ಏನು? ಈ ಆತ್ಮಸ್ವರೂಪವನ್ನು ಮರೆ ಮಾಡಿರ್ತಕ್ಕಂಥ ಆತ್ಮ ಪ್ರತಿಫಲ ಜುಷಿ, ಆತ್ಮ ಪ್ರತಿಬಿಂಬವನ್ನು ಹೊಂದಿರುವಂಥದ್ದು. ಇಲ್ಲಿ ಆತ್ಮಸ್ವರೂಪವನ್ನು ಮರೆ ಮಾಡಿರ್ತಕ್ಕಂಥದ್ದು, ಆತ್ಮ ಪ್ರತಿಬಿಂಬವನ್ನು ಹೊಂದಿರತಕ್ಕಂಥ ವಿಕಾರಾತ್ಮನೇ ಕರ್ತರೇ ಅಹಂಕಾರೇ. ನೋಡಿ, ಈ ವಿಕಾರ ರೂಪವಾಗಿರತಕ್ಕಂಥ
ಕರ್ತೃವಾಗಿರುವಂಥ ಯಾವ ಅಹಂಕಾರದಲ್ಲಿ ಅಹಮಿತಿ ಅಂದರೆ ನಾನು ಅನ್ನುವಂಥ ಮತಿಂ ಸಹಸಾ ಮುಂಚ ಆ ಬುದ್ಧಿ ಅನ್ನುವಂಥದ್ದನ್ನು ನಾನು ಅನ್ನುವಂಥ ಯಾವ ಬುದ್ಧಿ ಅನ್ನುವಂಥದ್ದಲ್ಲ ಅದನ್ನು ಸಹಸಾ ಕೂಡಲೇ ಇದನ್ನು ಮುಂಚೆ ಅಂದರೆ ಬಿಡು ಅಂತ ಹೇಳಿದರು. ನೋಡಿರಿ, ಇದು ಅಹಂಕಾರ ಏನು ಮಾಡ್ಯದ ಅಂತಂದರೆ ನಮ್ಮ ಸ್ವರೂಪವನ್ನು ಮರೆಮಾಚಿಬಿಟ್ಟದು, ಆತ್ಮಸ್ವರೂಪವನ್ನು ಮುಚ್ಚಿ ಹಾಕಿಬಿಟ್ಟದ ಅಂತ. ಅದಕ್ಕೆ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಜ್ಞಾನೇ ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ. ಗೀತೆಯಲ್ಲಿ ಪರಮಾತ್ಮ ಹೇಳಿದಂತೆ ಈ ಅಜ್ಞಾನದ ಆವರಣ ಮೂಲಕವಾಗಿ ಜ್ಞಾನವನ್ನು ಅಜ್ಞಾನ ಮುಚ್ಚಿ ಹಾಕಿಬಿಟ್ಟದು. ಸೂರ್ಯನನ್ನು ಮೋಡ ಮುಚ್ಚಿದಂತೆ ಹೆಂಗೆ ಮೋಡಗಳು ಸೂರ್ಯನನ್ನು ಆಚ್ಛಾದನ ಮಾಡಿದ್ದಾವೆಯೋ ಹಾಗೆ ಇಲ್ಲಿ ಈ ಆತ್ಮಸ್ವರೂಪವನ್ನು ಮರೆ ಮಾಡಿರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಅಹಂಕಾರ. ಮತ್ತು ಆತ್ಮ ಪ್ರತಿಫಲ ಜುಷಿ ಅಂತ ಹೇಳಿದರು. ಇದು ಆತ್ಮನ ಪ್ರತಿಬಿಂಬವನ್ನೇ ಹೊಂದಿರತಕ್ಕಂಥದ್ದು. ಈ ಅಹಂಕಾರ ಏನದ ಅಂತಂದರೆ ಇದು ಆತ್ಮನ ಪ್ರತಿಬಿಂಬ. ಇಲ್ಲಿ ಪ್ರತ್ಯೇಗಾತ್ಮನ ಪ್ರತಿಬಿಂಬ ಅನ್ನುವಂಥದ್ದು ಅಂತಃಕರಣದಲ್ಲಿ ತೋರ್ಯದು. ಆ ಪ್ರತಿಬಿಂಬವನ್ನೇ ನಾವು ಇಲ್ಲಿ ಜೀವ ಅಂತ ಕರಿತೀವಿ. ಇಲ್ಲಿ ನಾನು ಅನ್ನತಕ್ಕಂಥವನು ಯಾರು? ಅಂತಃಕರಣ ವಿಶಿಷ್ಟನಾಗಿರ್ತಕ್ಕಂಥ ಜೀವ. ಅಂದರೆ ಇಲ್ಲಿ ಆತ್ಮನಂತೆ ತೋರ್ತಾ ಇದೆ, ಆತ್ಮನ ವೇಷವನ್ನು ಹಾಕ್ಕೊಂಡದು, ಆತ್ಮದ ಪ್ರತಿಬಿಂಬವೇ ಆಗಿಬಿಟ್ಟದ ಅಂತ. ಆತ್ಮದ ಪ್ರತಿಬಿಂಬವನ್ನು ಹೊಂದಿರತಕ್ಕಂಥ ವಿಕಾರಾತ್ಮನಿ ಕರ್ತರಿ ಅಹಂಕಾರೇ. ಇಲ್ಲಿ ವಿಕಾರ ರೂಪವಾಗಿರತಕ್ಕಂಥ ಕರ್ತೃರೂಪವಾಗಿರುವಂಥ ಅಹಂಕಾರದಲ್ಲಿ ಇಲ್ಲಿ ಅಹಂ ಕರ್ತ, ನಾನು ಕರ್ತ ಅಂತ, ನಾನು ಕರ್ಮವನ್ನು ಮಾಡುವವನು ಅಂತ ನಾವು ಹೇಳ್ತೀವಿ. ಇದು ವಿಕಾರರೂಪವಾಗಿರ್ತಕ್ಕಂಥದ್ದು ಯಾವುದು? ಈ ಅಹಂಕಾರ ಅನ್ನುವಂಥದ್ದು. ಇದು ಸದಾ ವಿಕಾರವನ್ನು ಹೊಂದುವಂಥದ್ದು. ಇದು ಜಡ ಅದ. ಇಂಥ ವಿಕಾರರೂಪವಾಗಿರ್ತಕ್ಕಂಥ ಕರ್ತೃವಾದ ಒಂದು ಅಹಂಕಾರದಲ್ಲಿ ಅಹಮಿತಿ ಮತಿಂ ಸಹಸಾ ತ್ಯಜ ಅಂತ ಹೇಳಿದರು. ಈ ಅಹಂಕಾರದಲ್ಲಿ ನಾನು ಅನ್ನುವಂಥ ಏನು ಬುದ್ಧಿಯನ್ನು ಮಾಡಿಕೊಂಡೇವಲ್ಲ, ಇದನ್ನು ಆದಷ್ಟು ಕೂಡಲೇ ಇದನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ. ನಿನಗೆ ಮುಕ್ತಿ ಇಚ್ಛಾ ಇದ್ದದ್ದಾದರೆ ನೀನು ಅಹಂಕಾರದಲ್ಲಿ ನಾನು ಅಂತೇನು ಬುದ್ಧಿ ಇಟ್ಕೊಂಡಿಯಲ್ಲ, ಅಹಂಕಾರವೇ ನಾನು ಅಂತ ತಿಳ್ಕೊಂಡಿಯಲ್ಲ, ಅದನ್ನು ಮೊದಲು ನೀನು ತ್ಯಾಗ ಮಾಡು. ನಿನ್ನ ಅಹಂಕಾರ ದೂರ ಆಯಿತು ಅಂತಂದರೆ ಆವಾಗ ನಿನಗೆ ಮುಕ್ತಿ ಎನ್ನುವಂಥದ್ದು ಸಹಜವಾಗಿ ಆಗ್ತಾ ಇದೆ. ಯತ್ ಅಧ್ಯಾಸಾತ್ ಚಿನ್ಮೂರ್ತೆ ಸುಖತನೋ ಪ್ರತೀಚಃ ತವ ಜನಿ ಮೃತಿ ಜರಾ ದುಃಖ ಬಹುಲ ಇಯಂ ಸಂಸ್ಕೃತಿ ಪ್ರಾಪ್ತ. ನೋಡಿ, ಯತ್ ಅಧ್ಯಾಸಾತ್ ಚಿನ್ಮೂರ್ತೆ. ನೋಡು, ಯಾವುದರ ಒಂದು ಅಧ್ಯಾಸ ಮೂಲಕವಾಗಿ. ಇಲ್ಲಿ ಅಹಂಕಾರ ಅನ್ನುವಂಥದ್ದು ಆತ್ಮ ಅಲ್ಲ, ಅದು ನಮ್ಮ ಸ್ವರೂಪ ಅಲ್ಲ. ನಾವು ಅಹಂಕಾರವನ್ನು ಎದುರಿಟ್ಟು ಅರಿತಕ್ಕಂಥವರಾಗಿದ್ದೀವಿ. ಆದರೂ ಅಹಂಕಾರದಲ್ಲೇ ನಾನು ಅನ್ನುವಂಥ ಬುದ್ಧಿಯನ್ನು ನಾವು ಮಾಡ್ಕೊಂಡ್ಬಿಟ್ಟೇವಿ. ಇದು ಅಧ್ಯಾಸ ಅಂತ ಕರೀತಾರೆ. ಆತ್ಮವಲ್ಲದ ಅಹಂಕಾರದಲ್ಲಿ ಆತ್ಮಬುದ್ಧಿಯನ್ನು ಮಾಡಿದ್ದೇ ಅಧ್ಯಾಸ ಅಂತ. ಹಗ್ಗದಲ್ಲಿ ಹಾವಿನ ಬುದ್ಧಿಯನ್ನು ಮಾಡಿದ್ದೇ ಅಧ್ಯಾಸ. ಇರೋದು ಹಗ್ಗ, ತಿಳ್ಕೊಂಡಿದ್ದೇನು ಹಾವು. ಹಂಗಿರೋದು ಅಹಂಕಾರ. ಆ ಅಹಂಕಾರವನ್ನೇ ನಾನು ಅಂತ ತಿಳ್ಕೊಂಡು ಅದೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ಈ ಅಧ್ಯಾಸದಿಂದ, ಯಾವುದರ ಅಧ್ಯಾಸ ಮೂಲಕವಾಗಿ ಚಿನ್ಮೂರ್ತೆ ಸುಖತನೋಹ. ಚಿನ್ಮೂರ್ತಿ ಅಂದರೆ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ, ಆನಂದದ ಘನನಾಗಿರ್ತಕ್ಕಂಥ ಪ್ರತೀಚಃ ತವ ಅಂದರೆ ಇಲ್ಲಿ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ನಿನಗೆ. ಇಲ್ಲಿ ಪ್ರತ್ಯೇಗಾತ್ಮ ಹೇಗಿದ್ದಾನೆ ಅಂದರೆ ಚಿನ್ಮಯ ಸ್ವರೂಪನದಾನ. ಅಷ್ಟೇ ಅಲ್ಲ, ಆನಂದದ ಘನವೇ ಆಗಿದ್ದಾನ. ಆನಂದದ ಘನವೇ ಆಗಿದ್ದಾನ. ಅಂಥ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ನಿನಗೆ ಜನಿ ಮೃತಿ ಜರಾ ದುಃಖ ಬಹುಳ. ಈ ಹುಟ್ಟು, ಸಾವು, ಮುಪ್ಪು ಮೊದಲಾಗಿರ್ತಕ್ಕಂಥ ದುಃಖದಿಂದ ತುಂಬಿಕೊಂಡಿರ್ತಕ್ಕಂಥ ಇಯಂ ಸಂಸ್ಕೃತಿ.
ಈ ಸಂಸಾರ ಅನ್ನುವಂಥದ್ದು ಪ್ರಾಪ್ತವಾಗಿದೆ ಅಂತ. ನಮಗೆ ಈ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಸಂಸಾರದಲ್ಲಿ ನಮಗೆ ಹುಟ್ಟೇವಿ, ಮುಪ್ಪು ಬರ್ತದೆ, ನಮಗೆ ಸಾವು ಬರ್ತದೆ, ಇವುಗಳ ದುಃಖದಿಂದ ಕೂಡ್ಕೊಂಡ್ಬಿಟ್ಟೆ. ಈ ಸಂಸಾರ ಅನ್ನುವಂಥದ್ದು ಜನಿ ಮೃತಿ ಜರ ದುಃಖ ಅಂತ ಹೇಳಿದರು. ಬಹುಳ ಅಂದರೆ ಭಾಳಷ್ಟು ಅಂತ. ಹುಟ್ಟು ಸಾವು ಮತ್ತು ಮುಪ್ಪು ಮರಣ ಇತ್ಯಾದಿ ಇವುಗಳಿಂದ ತುಂಬಿಕೊಂಡಿರ್ತಕ್ಕಂಥ ಈ ಸಂಸಾರ ಅನ್ನುವಂಥದ್ದು ನಮಗೆ ಉಂಟಾಗೈತಿ ಅಂತ ಇಲ್ಲಿ ಹೇಳ್ಕೊಂಡು ಬಂದರು. ನೋಡು, ಅಹಂಕಾರದ ಅಧ್ಯಾಸ ಮೂಲಕವಾಗಿಯೇ ಅಹಂಕಾರವನ್ನು ನಾನು ಅಂತ ತಿಳ್ಕೊಂಡಿದ್ದಕ್ಕನ ಅಂಥ ಚಿನ್ಮಯ ಸ್ವರೂಪನಾಗಿರ್ತಕ್ಕಂಥ ಆನಂದ ಘನವೇ ಆಗಿರ್ತಕ್ಕಂಥ ಯಾವ ನಿನಗೆ ಅಂತಂದರೆ ಇಲ್ಲಿ ಯಾರು ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ನಿನಗೆ ಅಂತ ಇಲ್ಲಿ ಯಾರು ಜೀವ ಭಾವವನ್ನು ಮಾಡಿಕೊಂಡಿದ್ದಾನಲ್ಲ, ಆ ಒಂದು ಜೀವನಲ್ಲಿ ಇವೆಲ್ಲ ಅಧ್ಯಾಸ ಮೂಲಕವಾಗಿ ಇವನಿಗೆ ಹುಟ್ಟು ಸಾವು ಮುಪ್ಪು ಮೊದಲಾಗಿರ್ತಕ್ಕಂಥ ದುಃಖದಿಂದ ತುಂಬಿಕೊಂಡಿರ್ತಕ್ಕಂಥ ಈ ಸಂಸಾರ ಅನ್ನುವಂಥದ್ದು ಇವನಿಗೆ ಪ್ರಾಪ್ತವಾಗೈತಿ. ಈ ಸಂಸಾರ ಅನ್ನುವಂಥದ್ದು ಇವನಿಗೆ ಉಂಟಾಗ್ಯದ ಅಂತ ಹೇಳಿದರು. ನೋಡಿ, ಅಹಂಕಾರದ ಕಾರ್ಯ ಏನು ಅನ್ನೋದು ನಮಗೆ ಈ ಶ್ಲೋಕದಲ್ಲಿ ವ್ಯಕ್ತ ಆಗ್ತದೆ. ಈ ಅಹಂಕಾರ ಅನ್ನುವಂಥದ್ದು ಇದು ಏನದ ಅಂತಂದರೆ ಇದು ಆತ್ಮಸ್ವರೂಪವನ್ನು ಮರೆಸಿಬಿಟ್ಟದ ನಮಗೆ. ಯಾಕೆ ಇರುವಂಥ ನಿಜವಾದ ಆತ್ಮತತ್ವವನ್ನು ತಿಳಿಲಾರ್ದಂಗೆ ಮಾಡಿಬಿಟ್ಟದು. ಅಹಂಕಾರದಿಂದಲೇ ನಾವು ಆತ್ಮನ್ನು ಮರೆತು ಬಿಟ್ಟಿದ್ದೀವಿ. ಈ ದೇಹಾದಿಗಳಲ್ಲಿಯೇ ನಾವು ಇದೇ ನಾನು ಅಂತ ತಿಳ್ಕೊಂಡು ಬಿಟ್ಟಿದ್ದೇವಲ್ಲ, ಅಹಂಕಾರದಲ್ಲಿ ನಾನಂತೀವಿ. ಅಹಂಕಾರ ಅದು ನಮಗೆ ದೃಶ್ಯ, ಅದು ನಮ್ಮಿಂದ ಅರಿಸ್ಕೊಳ್ಳಿ. ಯಾಕೆ ನಮಗೆ ಅಹಂಕಾರ ಬಂದಾಗ ನಾವು ದಿಂಗ್ಮೂಢರಾಗಿ ಬಿಡ್ತೀವಿ. ನಮಗೇನು ಆ ಸಮಯದಲ್ಲಿ ನಮಗೆ ತೋಚೋದಿಲ್ಲ. ಆದ್ದರಿಂದ ಈ ನನಗೆ ಅಹಂಕಾರ ಬಂದಿತ್ತು ಅನ್ನೋದು, ಈಗ ನೋಡೊಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ, ಒಬ್ಬ ದೊಡ್ಡ ವಿದ್ಯಾವಂತ ಇರ್ತಾನೆ, ಅವನಿಗೆ ಅಹಂಕಾರ ಬಂದಿದ್ದು ಆಮೇಲೆ ಗುರ್ತಾಕೈತು, ಅಯ್ಯೋ ನಾನು ಅಹಂಕಾರದಿಂದೇ ನಾನು ನಾಶಿಯಾಗಿ ಹೋಗಿಬಿಟ್ಟೆ, ಅಹಂಕಾರದಿಂದಲೇ ನನಗೆ ಇಂಥ ನಾಶ ಅನ್ನುವಂಥದ್ದು ಆಯಿತು ಅಂತ ಹೇಳ್ತಾನೆ. ನಾನು ಅಹಂಕಾರ ಪಡಬಾರ್ದಾಗಿತ್ತು, ನನ್ನಲ್ಲಿ ವಿನಯ ಗುಣ ಬರಬೇಕಾಗಿತ್ತು, ನಾನು ಅಹಂಕಾರದಿಂದ ಮಹಾತ್ಮರನ್ನು ಸತ್ಕರಿಸಲಿಲ್ಲ, ದೇವರನ್ನು ಪೂಜಿಸಲಿಲ್ಲ. ನೋಡಿ, ಈ ರೀತಿ ಕೊನೆಗೆ ಪಶ್ಚಾತ್ತಾಪ ಆಕೈತೆ ಅವನಿಗೆ. ಈ ಅಹಂಕಾರ ಅನ್ನುವಂಥದ್ದು ಆ ಭಗವಂತನನ್ನು ಕೂಡ ಮರೆಸಿಬಿಡ್ತದೆ. ಅದಕ್ಕೆ ಇಲ್ಲಿ ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲಹ ಸರ್ವಂ ಅಂತ ಆಚಾರ್ಯ ಹೇಳಿದಂತೆ ಧನ ಜನ ಯೌವನ ಗರ್ವಂ ಅಂತಾರೆ. ಮಾ ಕುರು ಅಂದರೆ ಮಾಡಬೇಡ ಅಂತ. ನಿನಗೆ ಯೌವನ ಬಂದಾಗ, ನಿನಗೆ ಧನ ಪ್ರಾಪ್ತಿಯಾದಾಗ, ನಿನಗೆ ಯೌವನ ಮಾಕುರು ಧನ ಜನ ಯೌವನ ಗರ್ವಂ ಅಂತ ಹೇಳಿದರು. ನಿನಗೆ ಜನ ಬೆಂಬಲ ಇರಬೇಕಾದ್ರೆ ನಿನಗೆ ಯೌವನ ಬಂದ ಸಮಯದೊಳಗೆ ನೀನು ಅಹಂಕಾರವನ್ನು ಪಡಬೇಡ. ನನಗೆ ಇಷ್ಟು ಜನ ಬೆಂಬಲ ಅದ, ನಾನು ಇಷ್ಟು ಸಂಪತ್ತನ್ನು ಗಳಿಸಿದ್ದೀನಿ, ನಾನು ಯೌವನವಂತನಾಗಿದ್ದೀನಿ, ನಾನು ಯುವಕನಾಗಿದ್ದೀನಿ, ಈ ರೀತಿಯಾಗಿ ನೀನು ಗರ್ವವನ್ನು ಪಡಲಿಕ್ಕೆ ಹೋಗಬೇಡ. ಕಾಲಹ ನಿಮೇಷಾತ್, ಕಾಲ ಅಂದರೆ ಮೃತ್ಯು ಅನ್ನುವಂಥದ್ದು ನಿಮಿಷಾರ್ಧದಲ್ಲಿ ನಿನ್ನನ್ನು ಅಪಹರಿಸಿಕೊಂಡು ಹೋಗಿಬಿಡ್ತಾ ಇದ್ದಾನೆ. ಅದಕ್ಕೆ ಅಹಂಕಾರ ಇದು ಮನುಷ್ಯನಿಗೆ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಈ ಅಹಂಕಾರದೊಳಗೆ ಅಹಂಕಾರೇ ಕರ್ತರಿ ಅಯಂ ಅಹಮಿತಿ ಮತಿಂ ತ್ಯಜ ಅಂತ ಹೇಳ್ತಾರೆ. ಮುಂಚೆ ಅಂದರೆ ತ್ಯಜ ಅಂದ್ರೆ ಇಲ್ಲಿ ಆತ್ಮಸ್ವರೂಪವನ್ನು ಮರೆಮಾಚಿರ್ತಕ್ಕಂಥ, ಆತ್ಮ ಪ್ರತಿಬಿಂಬವನ್ನು ಹೊಂದಿರತಕ್ಕಂಥ ವಿಕಾರ ರೂಪವಾಗಿರುವಂಥ ಯಾವ ಅಹಂಕಾರ ಅನ್ನುವಂಥದ್ದಲ್ಲ, ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಬರ್ತದೆ, ಎಲ್ಲ ಜೀವಿಗಳಲ್ಲಿ, ಮಾನವರಲ್ಲಿ ವಿಶೇಷವಾಗಿ. ನೋಡಿ, ಏನಾದರೂ ಯೌವನ ಬಂದಾಗ, ಒಳ್ಳೆಯ ವಿದ್ಯೆ ಬಂದಾಗ, ಧನ ಬಂದಾಗ ಇಲ್ಲಿ ಅಹಂಕಾರ ಅನ್ನುವಂಥದ್ದು ನಮಗೆ ಬರುವಂಥದ್ದಾಗ್ತದೆ. ಆ ಅಹಂಕಾರದಿಂದಲೇ ನಾವು ನಮ್ಮ ಸ್ವರೂಪವನ್ನು ಮರೆತು ಬಿಡ್ತೀವಿ. ಅಂಥ ಚಿನ್ಮಯ ಸ್ವರೂಪವಾಗಿರುವಂಥ ಆನಂದ ಘನವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ನಮಗೆ ನಿಜವಾಗಿಯೂ ಜನ್ಮ ಇಲ್ಲ, ಮರಣ ಇಲ್ಲ, ಮುಪ್ಪು ಇಲ್ಲ, ಏನೂ ಇಲ್ಲ.
ಇವುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಸಂಸಾರ ಅನ್ನುವಂಥದ್ದು ನಮಗೆ ಯಾಕೆ ಪ್ರಾಪ್ತಿಯಾಗ್ಯದ ಅಂತಂದರೆ ಇದು ಅಧ್ಯಾಸದಿಂದ. ಯಾವುದರ ಅಧ್ಯಾಸ? ಅಹಂಕಾರದ ಅಧ್ಯಾಸ. ಅಹಂಕಾರ ಆತ್ಮ ಅಲ್ಲದೇ ಇದ್ರೂ ಕೂಡ ಅಹಂಕಾರವೇ ನಾನು ಅಂತ ನಾವೇನು ಬುದ್ಧಿ ಮಾಡಿಕೊಂಡೇವಲ್ಲ, ಆ ಅಧ್ಯಾಸದಿಂದಲೇ ಜೀವ 84 ಲಕ್ಷ ಜೀವರಾಶಿಗಳಲ್ಲಿ ಸುತ್ತುತ್ತಾ ಇದ್ದಾನೆ, ಜನ್ಮಗಳನ್ನು ಪಡೀತಾ ಇದ್ದಾನೆ. ಅದಕ್ಕೆ ಅಂಥ ಅಹಂಕಾರವನ್ನು ಬಿಡು ಅಂಥೇಳಿ ಇಲ್ಲಿ ಮಹಾತ್ಮರು ಬಹಳ ಸುಂದರ ಉಪದೇಶ ಮಾಡ್ಕೊಂಡು ಬಂದಾರ. ಮತ್ತು ಮುಂದಿನ ಶ್ಲೋಕವನ್ನು ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ 7 ಸದುಕನ್ನು ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.